ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀರಿ ಅಂತ. ಮತ್ತು ಅಬ್ಕಾರಿದಂತೂ ಒಂದು 6000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದ್ರಿ. 6000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯಗೆ ಹೋಯ್ತಾ? ಈ 6000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬ್ಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಸರ್, ಶಕ್ತಿ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಸರ್ ಯಾರು ಇಲ್ಲ. ಈಗ ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಸರ್, ಶಕ್ತಿಗೆ ಸಂಬಂಧಪಟ್ಟಂಗೆ ಸ್ಮಾರ್ಟ್ ಕಾರ್ಡ್ ಶಕ್ತಿಗೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಅದು ಸರಿನಾ ಹೇಗೆ ಅಂತ? ಅದು ಆ ಥರದ್ದು ಒಳ್ಳೇದಲ್ಲ. ಇವರೇನು ಹೇಳಿದ್ರು, ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಎಲ್ಲ ಮಹಿಳೆಯರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂದರು. ಈಗ ಆಧಾರ್ ಕಾರ್ಡ್ ಅಂದರು, ಈಗ ಸ್ಮಾರ್ಟ್ ಕಾರ್ಡ್ ಅಂತ. ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರಲ್ಲೇ 6 ತಿಂಗಳು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಸಿಕ್ದವ್ರಿಗೆ ಸಿಕ್ತು, ಸಿಗದೆ ಸಿಗಲ್ಲ. ಅಂದರೆ ಸರ್ಕಾರ ಪಾಪರ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ. ಹಾಳಾಗೋಗಿದೆ. ಟ್ರಾನ್ಸ್ಪೋರ್ಟ್ ಅಂತೂ ಹಾಳಾಗೋಗಿದೆ. ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡು ಯಾರನ್ನ ನೋಡಿದ್ರೆ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇಷ್ಟು ಮಾನ ಮರ್ಯಾದೆ ಇಲ್ದಿರೋ ಇರೋ ಸರ್ಕಾರಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮಕ್ಕಳನ್ನ ಏನಾದರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನ್ ಕ್ರಿ? ನೀವು ಬದುಕಿದ್ರು ಒಂದೇ, ಸತ್ರು ಒಂದೇ. ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದೆ.